ಸೊರಬ ಕ್ಷೇತ್ರದ ಸಂಬಾಪುರದ ಶ್ರೀ ಬಸವೇಶ್ವರ ಸ್ವಾಮಿಯ 3ನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭಕ್ಕೆ ಆಗಮಿಸಿದ ಮೂಕಪ್ಪ ಮಹಾಸ್ವಾಮಿಗಳು. ವಿಜ್ಞಾನಕ್ಕೂ ನಿಲುಕದಂತಹ ಪವಾಡಗಳು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಸುಕ್ಷೇತ್ರ ಸಾತೇನಹಳ್ಳಿ ಮೂಕಪ್ಪ ಸ್ವಾಮಿಗಳ ಪವಾಡಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ. ಇಂತಹ ಪವಾಡ ಮಾಡುವಂತಹ ಮೂಕಪ್ಪ ಸ್ವಾಮಿಗಳು ಚಂದ್ರಗುತ್ತಿ ಹೋಬಳಿಯ ಸಂಬಾಪುರ ಗ್ರಾಮಕ್ಕೆ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಬರುತ್ತಿದ್ದಾರೆ. ಇದರಿಂದ ಸಂಬಾಪುರದ ಗ್ರಾಮಸ್ಥರು ಒಳಿತನ್ನೇ ಕಂಡಿರುವುದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ಎಂದು ಆ ಗ್ರಾಮದ ಹಿರಿಯರ ನಂಬಿಕೆಯ ಮಾತುಗಳಾಗಿವೆ. ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಸಾತೇನಹಳ್ಳಿ ಗ್ರಾಮದ ಪೂಜ್ಯ ಪವಾಡ ಪುರುಷರಾಗಿರ್ತಕ್ಕಂತಹ ಅಜಯನವರ ಪಾದಾರವಿಂದಗಳಿಗೆ ನಮ್ಮ ಸಂಬಾಪುರ ಗ್ರಾಮದ ಸಮಸ್ತರೂ ಕೂಡ ತಲೆ ಶಿರವಾಗಿ ನಮಸ್ಕರಿಸುತ್ತಾ ಹಾಗೂ ಬಂಧು ಭಕ್ತಾದಿಗಳೆಲ್ಲರಿಗೂ ಗ್ರಾಮದ ಪರವಾಗಿ ವಂದಿಸುತ್ತಾ ಅಜಯನವರ ಬಗ್ಗೆ ಒಂದೆರಡು ಮಾತಾಡಲು ಇಚ್ಛೆ ಪಡ್ತಾ ಇದ್ದೇನೆ. ಅಜಯನವರು ಮಹಾ ಪವಾಡ ಪುರುಷರು. ಈ ಹಿಂದೆ ಅವರ ಚರಿತ್ರೆನೇ ನಮಗೆ ಗೊತ್ತಿರಲಿಲ್ಲ. ನಾವು ಪೂರ್ವತಃ ಅವರು ಲಿಂಗಾಯತ ಸಮುದಾಯದವರು, ಲಿಂಗಾಯತ ಸಾಂಪ್ರದಾಯಿಕವಾಗಿ ನಡ್ಕೊಳ್ತಕ್ಕಂಥವ್ರು ಅಂತಕ್ಕಂಥ ಭಾವನೆ ನಮ್ಮಲ್ಲಿತ್ತು. ಅಕ್ಕಪಕ್ಕ ಬಂದಾಗ ನಾವು ಅವರ ದರ್ಶನ ಮಾಡಿದಾಗ ನಮಗೆ ಮನವರಿಕೆ ಆಯಿತು. ಆ ಸಂದರ್ಭದಲ್ಲಿ ಶಿವಾಜಿರಾವ್ ಅಂತಕ್ಕಂಥ ನಮ್ಮ ಸ್ನೇಹಿತರು ಅಧ್ಯಕ್ಷರು ಇದ್ರು. ಎಲ್ಲ ಸಂಬಾಪುರ ಗ್ರಾಮದ ಯುವಕರು ಎಲ್ಲ ಸೇರಿ ಆ ಪ್ರೇರಣೆ ಹೊತ್ತು ನಾವು ಒಂದ್ಸಾರಿ ಅಜ್ಜಯ್ಯರನ್ನು ಕರ್ಕೊಂಡ್ಬರ್ಬೇಕು ಅಂತಕ್ಕಂಥ ಒಂದು ತೀರ್ಮಾನ ತಗೊಂಡು ಅವರ ಮುಖಂಡತ್ವದಲ್ಲಿ ಪಕ್ಕದ ಅಲ್ಲಮ ಪ್ರಭುಗೌಡರು ಅಂತಕ್ಕಂಥ ಅವರು ಕೂಡ ನಮ್ಮ ಸಂಬಾಪುರ ಗ್ರಾಮದ ಒಂದು ಸಾಕು ಮಗನಾಗಿದ್ದಾರೆ. ಇವರೆಲ್ಲರ ಪ್ರೋತ್ಸಾಹದ ಮೇರೆಗೆ ಮೊದಲನೇ ಸಾರಿ ಅಲ್ಲಿ ಕರೆಸಿದೀವಿ ಪವಾಡ ಪುರುಷರನ್ನ. ಅವಾಂತರ ನೋಡಿದರೆ ಆದರೆ ಆ ಒಂದು ಭಗವಂತನ ಶಕ್ತಿಯನ್ನು ಅವರ ರೂಪದಲ್ಲಿ ನಾವು ನೋಡಿದಾಗ ಇವರಿಗೆ ಜಾತಿ ಮತ ಭೇದ ಯಾವುದೇ ಇಲ್ಲದೆ ಇರತಕ್ಕಂಥ ಬಸವಣ್ಣನೇ ನಮಗೆ ಪ್ರತ್ಯಕ್ಷ ಆಗಿದ್ದಾನೆ ಅನ್ನೋ ಒಂದು ರೀತಿಯಲ್ಲಿ ಅವರು ನಮ್ಮ ಹತ್ರ ಸೇವೆ ತಗೊಂಡಿರ್ತಾರೆ. ಆ ಭಗವಂತನ ಶಕ್ತಿಯನ್ನು ನಾವು ಕಣ್ಣಾರೆ ಕಂಡಾಗ ಇನ್ನು ಮುಂದೆ ಕೂಡ ಇದು ಯಥಾಸಾಂಗವಾಗಿ ಸಾಗ್ಲಿ, ಆ ಭಗವಂತನ ದರ್ಶನ ನಮಗಾಗ್ಲಿ, ಈ ಒಂದು ಸೇವೆ ಈ ಭಾಗದ ಎಲ್ಲಾ ಜನರಿಗೂ ಮುಟ್ಲಿ ಅಂತಕ್ಕಂತ ಒಂದು ಸದುದ್ದೇಶದಿಂದ ಇಂಥ ಒಂದು ಕಾರ್ಯಕ್ರಮವನ್ನ ಮುಂದುವರ್ಸೋಣ, ಮುಂದೆ ಹೋಗೋಣ ಅಂತಕ್ಕಂಥ ಭಾವನೆಯನ್ನು ಹೇಳ್ತಾ ನಾವು ಸತತವಾಗಿ 3ನೇ ವರ್ಷದಿಂದ ಅಜ್ಜಾರನ ಕರ್ಸದ ಒಂದು ಸೇವೆ ಮಾಡ್ತಾ ಇದ್ದೇವೆ. ಸೇವೆ ಮಾಡ್ಲಿಕ್ಕೆ ನಮ್ಮ ಸಕುಟುಂಬದವರು ಇಡೀ ಅಂದ್ರೆ ಸಕುಟುಂಬ ಅಂದ್ರೆ ಇಡೀ ಊರವರು, ಆನಂತರ ಪಕ್ಕದ ಊರವರು ಎಲ್ಲರೂ ಸೇರಿ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಅತಿ ಕಡಿಮೆ ಇರೋಂಥ ಒಂದು ಊರು, ಮನೆಗಳು ಒಂದು 26-27 ಮನೆ ಇದಾವೆ. ಆ ಖರ್ಚು ವೆಚ್ಚಗಳಿಗೆ ಒಬ್ಬರು ಹಿಂದೆ ಮುಂದೆ ನೋಡ್ತಾ ಇಲ್ಲ. ಅಜ್ಜಾರನ ಕರ್ಕೊಂಡ್ ಬಂದ ಪವಾಡಗಳೇ ನಡೆದವ್ರಿ. ಎಲ್ಲರೂ ಒಳ್ಳೇದಾಗಿದೆ. ಎಲ್ಲರೂ ಮಾಡುವಂತ ಬೆಳೆಗಳು ಚೆನ್ನಾಗಿ ಬರ್ತಾ ಇದಾವೆ. ಎಲ್ಲರೂ ಆರೋಗ್ಯನೂ ಮುಖ್ಯವಾಗಿ ಚೆನ್ನಾಗಿದೆ. ಹಂಗಾಕೊಂಡು ನಾವು ಅಜ್ಜಾರನ ಕರೆಸ್ತೀವ್ರಿ. ಅಜ್ಜಾರದ ಒಂದು ಪವಾಡ ಅಂದ್ರೆ ದೇವತಾ ಪುರುಷನೇ ಬಂದಾನೆ ಅನ್ನೋ ರೀತಿಯಿಂದ ನಾವು ಕರಿತಾ ಇದ್ದೀವಿ. ಅದಕ್ಕೆಲ್ಲರೂ ಸಪೋರ್ಟ್ ಭಾಳ ಇದೆ. ಅನ್ನದಾಸೋಹಕ್ಕೂ ಸಹಾಯ ಮಾಡ್ತಾರೆ, ಮಠಕ್ಕೂ ಸಹಾಯ ಮಾಡ್ತಾರೆ. ಅಜ್ಜರ ಮೇಲೆ ಬಹಳ ನಂಬಿಕೆ ಇದೆ ನಮ್ಗೆ, ಹಂಗಾಗಿ ಅಜ್ಜನ ಕರೆಸ್ತೇವೆ. ಸೊರಬ ಕ್ಷೇತ್ರದ ಸಂಬಾಪುರದ ಶ್ರೀ ಬಸವೇಶ್ವರ ಸ್ವಾಮಿ ವಾರ್ಷಿಕೋತ್ಸವದ ಸಮಾರಂಭಕ್ಕೆ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ 3 ದಿನಗಳ ಕಾಲ ಅನ್ನದಾಸೋಹವನ್ನ ಇಲ್ಲಿ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವನಸುಮ ಬಳಗದ ಭಜನಾ ಮಂಡಳಿಯವರ ಭಜನಾ ಕಾರ್ಯಕ್ರಮವು ಬಂದಂತಹ ಭಕ್ತಾದಿಗಳಿಗೆ ಹೆಚ್ಚಿನ ಮನೋರಂಜನೆಯನ್ನ ನೀಡಿತು. ಹಾಗೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸಂಬಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ಮೂಕಪ್ಪ ಸ್ವಾಮಿಗಳ ಆಶೀರ್ವಾದವನ್ನ ಪಡೆದು ಧನ್ಯರಾಗುವ ಜೊತೆಗೆ ವಾರ್ಷಿಕೋತ್ಸವವನ್ನ ಅಚ್ಚುಕಟ್ಟಾಗಿ ನೆರವೇರಿಸಲು ಎಲ್ಲರೂ ಸಹಕರಿಸಿದ್ರು. ವಿಜಯ್ ಗೋಳಿ, ನ್ಯೂಸ್ 12 ಕನ್ನಡ, ಸೊರಬ.